ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ, ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾಯಿತು ಮೊದಲು, ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು, ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು. ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ, ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಲೋಕ ಸ್ನೇಹ ಲೋಕ, ಇದು ಲೋಕ ಸ್ನೇಹ ಲೋಕ. ಹಲೋ ಹಾಯ್ ಹಲೋ ಹಾಯ್ ಲೋಕ, ಈ ಲೋಕ ಲೋಕ ಸ್ನೇಹ ಲೋಕ, ಇದು ಲೋಕ ಸ್ನೇಹ ಲೋಕ. ಹಲೋ ಹಾಯ್ ಹಲೋ ಹಾಯ್. ದ್ವೇಷಕ್ಕೆ ದ್ವೇಷ, ಮೋಸಕ್ಕೆ ಮೋಸ, ಔಷಧಿ ಅಲ್ಲ ಅಂದ ಪುರಂದರ ದಾಸ.
ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಲೋಕ ಲೋಕ ಸಮಯಕ್ಕಾಗು ಬೈದು ಹೇಳು ಭಲೆ ಬಂಧು ಗೆಳೆಯ ಹೇ ಹೇ ಸ್ನೇಹ ಮನಸ್ಸಿನ ವ್ಯಥೆಯ ಕೇಳುವ ತಾಯಂತೆ ನಿಂದೆ ಸಹಿಸಿ ಮಾನ ಉಳಿಸು ಪಾಪದ ಪ್ರಾಣಿ ಗೆಳೆಯ ಜಾಣಾನೋ ಇಲ್ಲ ಪೆದ್ದಾನೋ ಸ್ನೇಹ ಆದರೆ ಸಾಕು ಬನ್ನಿ ಜೋಡಿ ಮಾನಾನೋ ಇಲ್ಲ ಪ್ರಾಣಾನೋ ತಂದು ನೀಡಲು ಸ್ನೇಹ ಗಟ್ಟಿ ನೋಡಿ ಯುದ್ಧದಿ ಎಲ್ಲ ಸೋತರು ಸಹಿತ ಕರ್ಣನ ಸ್ನೇಹ ಗೆದ್ದೆನು ಎಂದ ಕೌರವ ಬಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಲೋಕ ಲೋಕ 95ರಲ್ಲಿ ನಾವು ಒಂದು 8ನೇ ತರಗತಿಗೆ ವಿದ್ಯಾವರ್ತಕ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ನಾವು ಸೇರ್ಪಡೆ ಆಗಿದ್ವಿ. ಇಲ್ಲಿಗೆ ಅಂದರೆ 2025ಕ್ಕೆ ಸರಿಸುಮಾರು 30 ವರ್ಷಗಳು ಕಳೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗನಿಸಿದ್ದೇನೆಂದರೆ ಎಲ್ಲ ಗುರುಗಳನ್ನು ಒಂದೆಡೆ ಸೇರಿಸಿ ಮತ್ತು ನಾವು ವಿದ್ಯಾರ್ಥಿಗಳನ್ನು ಒಂದು ಕಡೆ ಅಂದರೆ ಈ ಥರದ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಮಾಡ್ತಾರೆ. ಆದರೆ ಮೊದಲಿಗೆ ಕುಟುಂಬ ಸಮೇತವಾಗಿ ಮಾಡಿರುವಂಥ ಕಾರ್ಯಕ್ರಮ ಅಂದರೆ ನಮ್ಮದೇ ಅಂತ ಕಾಣುತ್ತೆ ಮೋಸ್ಟ್ಲಿ. ಯಾಕೆಂದರೆ ಕೇವಲ ಎಲ್ಲ ಕಡೆ ವಿದ್ಯಾರ್ಥಿಗಳು ಮಾಡಿರೋದನ್ನು ನೋಡಿದ್ರಿ ನೀವೆಲ್ಲ. ಬಟ್ ನಮ್ಮ ಆಸೆ ಏನಾಗಿತ್ತು ಅಂತಂದರೆ ಕುಟುಂಬ ಸಮೇತ ಒಂದು ಸಹ ಕುಟುಂಬ ಬಂದು ಇಲ್ಲಿ ಒಂದು ಹಾಜರಾಗಿ ಕಾರ್ಯಕ್ರಮವನ್ನು ಮಾಡಬೇಕನ್ನೋದೊಂದು ಉದ್ದೇಶ ಆಗಿತ್ತು. ಸೊ ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸೊ ನಾವು ಮೊದಲಿಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಕಾರ್ಯಕ್ರಮ ಪ್ರಾರಂಭವಾಗಬೇಕಾದ್ರೆ ಪ್ರಾರ್ಥನೆ ಮುಖ್ಯ. ಸೊ ಅದರಿಂದ ಪ್ರಾರ್ಥನೆಯ ಮುಖಾಂತರ ಈ ಒಂದು ಪ್ರಾರ್ಥನೆಯನ್ನು ಲಲಿತಾರವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಹೇರಂಭಂ ಗಣಾಧಿಪಂ ಹೇರಂಭಂ ಗಣಾಧಿಪಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಸುರನರ ಪೂಜಿತ ಶಿವಸುತನೇ ಪ್ರಮಥ ಪ್ರಥಮ ಸುಪ್ರಜನೇ ಸುರನರ ಪೂಜಿತ ಶಿವಸುತನೇ ಪ್ರಮಥ ಪ್ರಥಮ ಸುಪ್ರಜನೇ ಸಿದ್ಧಿಬುದ್ಧಿದಾಯಕನೇ ಸಿದ್ಧಿಬುದ್ಧಿದಾಯಕನೇ ಹರಸೈ ಮುದದಿ ಗಣೇಶನೇ ಹರಸೈ ಮುದದಿ ಗಣೇಶನೇ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಷಣ್ಮುಖ ಸೋದರ ಶಾಶ್ವತನೇ ವಿಭುಧ ವಿಶ್ವ ವಂದಿತನೇ ಷಣ್ಮುಖ ಸೋದರ ಶಾಶ್ವತನೇ ವಿಭುಧ ವಿಶ್ವ ವಂದಿತನೇ ಮಂಗಳಮೂರ್ತಿ ಗಣೇಶನೇ ಮಂಗಳಮೂರ್ತಿ ಗಣೇಶನೇ ಹರಸೈ ಮುದದಿ ಗಣೇಶನೇ ಹರಸೈ ಮುದದಿ ಗಣೇಶನೇ
एकदन्तं गजाननं शूर्पकर्णं लम्बोदरं हेरम्भं गणाधिपं हेरम्भं गणाधिपं शरणं शरणं गौरीसुतं शरणं शरणं गौरीसुतं शरणं शरणं गौरीसुतं ಥ್ಯಾಂಕ್ ಯು. ನಮಗೆ ಪ್ರಾರ್ಥನೆಯನ್ನು ಹಾಡಿಕೊಂಡಂಥ ಲಲಿತ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಬಂದಂತಹ ಅತಿಥಿಗಳಿಗೆ ದೀಪಿಕಾರವರಿಂದ. ವಿದ್ಯಾವರ್ಧಕ ಪ್ರೌಢಶಾಲೆಯ ಮೆಟ್ಟಿಲಿಗೆ ಕಾಲಿಟ್ಟು ಇಂದಿಗೆ 30 ವರ್ಷ ಕಳೆದಿರುವ ನಾವು ಇದರ ನೆನಪಿಗಾಗಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸುವ ಸಂಬಂಧ ವೇದಿಕೆಯಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತೆಯರಿಗೂ ಹಾಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ 30 ವರ್ಷ ಕಳೆದ ನಂತರ ನಾವು ಇಷ್ಟು ಜನ ಹಿಂಗೆ ಸೇರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಈ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ಮಾಡಲು ನನಗೆ ಅವಕಾಶ ನೀಡುವುದರಿಂದ ನಾನು ಕಳೆದ ಹಿಂದಿನ 30 ವರ್ಷದ ಹಿಂದಿನ ನೆನಪಿದೊಂದಿಗೆ ಸ್ವಾಗತ ಭಾಷಣವನ್ನು ಮಾಡಲು ತುಂಬ ಕಾತುರನಾಗಿದ್ದೇನೆ. ಮೊದಲಿಗೆ ನಮ್ಮ ಶಿಕ್ಷಕರಾದ KMS ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ, ವೇಳ್ತಾ ಇದ್ದೀನಿ ಸರ್. ಮತ್ತೆ ಬನ್ನಿ ಸರ್. ಮತ್ತೆ ನಮ್ಮ ಪ್ರೀತಿಯ LAR ಸರ್ ಕೂಡ ಸ್ವಾಗತವನ್ನು ಬಯಸುತ್ತಾ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೀನಿ. ಇದ್ದೀನಿ ಕೊಡ್ತಾ ಇದ್ದೀನಿ. ತಾವು ಕೂಡ ಈ ಸ್ವಾಗತ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ಟಿಫಿನ್ ಮೇಡಮ್ ನಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಶಿಕ್ಷಕ ವೃಂದದ ಕುಟುಂಬದವರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಸ್ನೇಹಿತರೆಲ್ಲ ದಯವಿಟ್ಟು ಮುಂದೆ ಬನ್ನಿ, ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಪ್ಲೀಸ್ ಮುಂದೆ ಬನ್ನಿ, ಮುಂದೆ ಬಂದರೆ ಚೆನ್ನಾಗಿರುತ್ತಲ್ವಾ? ದಯಮಾಡಿ ನಮ್ಮೆಲ್ಲ ಸ್ನೇಹಿತರು ಮುಂದೆ ಬನ್ನಿ ಅಂತ ಕೇಳ್ಕೊಳ್ತೇನೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ, ಶುಭವಾಗಿ ಚಾಲನೆ ಆಗಬೇಕಾದ್ರೆ ಅಥವಾ ಶುಭವಾಗಿ ಮುಗಿಬೇಕಾದ್ರೆ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ದೀಪವನ್ನು ಬೆಳಗಿಸ್ಬೇಕು. ಆದ್ದರಿಂದ ಬಂದಂಥ ಅತಿಥಿಗಳು ಈ ಒಂದು ದೀಪವನ್ನು ಬೆಳಗಿಸೋ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಚಾಲನೆ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಗುರುಗಳಲ್ಲಿ. ದಯಮಾಡಿ समाय
ಅಪ್ಪು ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಫಲ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಫಲ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಫಲ ಸಂಪದಃ. ಸರ್ ಸ್ವಲ್ಪ ಎಲ್ಲ ಹಿಂದೆ ಬರ್ತೀರಾ? ಬೇಕಂತಾನೆ ನಿರ್ಧಾರ ಮಾಡೋದು. ಕಾರಣ ಏನು ಅಂತಂದರೆ, ಏನಾದರೂ ಸೇರಬೇಕಾದ್ರೆ ಅಥವಾ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಏನಾದರೂ ಒಂದು ಮುಖ್ಯವಾದಂಥ ಒಂದು ಅಂಶ ಇದ್ದರೆ ಮಾತ್ರ ಸಾಧ್ಯ. ಆ ಒಂದು ಕಾರಣದಿಂದ ನಾವು ಗುರುಗಳಿಗೆ ವಂದನೆಯನ್ನು ತಿಳಿಸೋದ್ರ ಮುಖಾಂತರ ಅಥವಾ ಗುರುಗಳಿಗೆ ವಂದನೆಗಳನ್ನು ಮಾಡೋದ್ರ ಮುಖಾಂತರ ಅವರಿಗೆ ಗುರುವಂದನೆ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಸವಿಬೇಕು ಅಂತ ತೀರ್ಮಾನ ಮಾಡಿದೋ. ಸೊ ಅದರಿಂದ ಮೊದಲಿಗೆ ಒಂದು ಗುರುಗಳ ಬಗ್ಗೆ ಒಂದು ನಮ್ಮ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ಒಂದು 4 ಮಾತುಗಳನ್ನು ಒಂದು 4 ವಿದ್ಯಾರ್ಥಿಗಳು ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತಾರೆ. ಸೊ ಮೊದಲಿಗೆ ನನ್ನ ಸ್ನೇಹಿತರಾದಂಥ ವಸಂತ್ ಕುಮಾರ್ ಅವರು ಈ ಒಂದು ವೇದಿಕೆ ಮೇಲೆ ಬಂದು ಹೇಳ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಗುರುಗಳಾದ ಎಲ್ಲ ಗುರುಗಳಿಗೂ ಭಕ್ತಿಪೂರ್ವಕ ನಮನಗಳು. ಹಾಗೆಯೇ ವೇದಿಕೆಯ ಮುಂಭಾಗ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಸಹೋದರಿಯರಿಗೆ, ತಾಯಂದರಿಗೆ ಹಾಗೂ ಪುಟಾಣಿ ಮಕ್ಕಳಿಗೂ ಕೂಡ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಸ್ನೇಹಿತರೆ, ಈ ಒಂದು ಸವಿ ನೆನಪು ಕಾರ್ಯಕ್ರಮ ಮಾಡುವ ಉದ್ದೇಶ ನಾವೆಲ್ಲರೂ ಒಂದೇ ಕಡೆ ಒಂದೇ ದಿನ ಒಂದೇ ಸಮಯದಲ್ಲಿ ಒಟ್ಟಾಗಿ ಸೇರಬೇಕು ಅನ್ನೋ ಮನೋ ಆಸೆ, ಅಭಿಲಾಷೆ. ಆ ಒಂದು ದಿನ ಇವತ್ತು ಕೂಡಿ ಬಂದಿದೆ. ನನಗೆ ಬಹಳ ಸಂತೋಷವಾಗ್ತಾ ಇದೆ. ಯಾಕಂದರೆ ಎಲ್ಲರೂ 30 ವರ್ಷಗಳ ಆದಮೇಲೆ ಒಂದು ಕಡೆ ಸೇರ್ತಾ ಇದ್ದೀವಿ. ಒಂದೇ ಕ್ಷಣದಲ್ಲಿ ಎಲ್ಲರೂ ಒಟ್ಟಾಗಿ ಈ ಒಂದು ಸಂತೋಷದ ಕ್ಷಣವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಮತ್ತೆ ನಮ್ಮನ್ನು 30 ವರ್ಷಗಳ ಹಿಂದಕ್ಕೆ ನೆನಪಿನ ಒಂದು ಅಂಗಳಕ್ಕೆ ಕರೆದುಕೊಂಡು ಹೋಗ್ತಾ ಇದೆ ಈ ಒಂದು ಸಮಾರಂಭ. ಅಂದರೆ ಆ ಒಂದು ಪ್ರಬುದ್ಧತೆ ಇಲ್ಲದಿರುವಂತಹ ವಯಸ್ಸಿನಲ್ಲಿ ನಾವೆಲ್ಲ ಒಟ್ಟಾಗಿ ಚೇಷ್ಟೆಗಳನ್ನು ಮಾಡ್ತಾ ಒಬ್ಬರನ್ನೊಬ್ಬರು ಪರಸ್ಪರ ಹಿತೈಸ್ಕೊಳ್ತಾ ಜೀವನವನ್ನು ಕಳೆದ್ವಿ. ಈ ದಿನ ಎಲ್ಲರೂ ಒಟ್ಟಾಗಿ ಸೇರಿದ್ದೀವಿ. ಅದ್ರ ಜೊತೆ ನಮಗೆ ವಿದ್ಯಾದಾನವನ್ನು ಮಾಡಿದಂತಹ ಗುರುಗಳು ಕೂಡ ಇರೋದು ಭಾಳ ಸಂತೋಷದ ವಿಷಯ. ಈಗ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ಈ ಒಂದು ಗುರುವಂದನಾ ಕಾರ್ಯಕ್ರಮ 30 ವರ್ಷಗಳ ಆದಮೇಲೆ ವಿದ್ಯಾವರ್ಧಕ ಪ್ರೌಢಶಾಲೆಯಲ್ಲಿ ಯಾರೂ ಕೂಡ ಈ ರೀತಿ ಮಾಡಿಲ್ಲ. ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ನಮಗೆ ತುಂಬ ಹೆಮ್ಮೆ ಇದೆ. ಮತ್ತು ನಾವು ಪ್ರತಿಯೊಬ್ಬರು ಗುರುಗಳ ಮನೆಗೂ ಕೂಡ ಭೇಟಿ ಕೊಟ್ಟಾಗ ಅವರ ಮನಸ್ಥಿತಿ ಮತ್ತು ಅವರ ಆ ಒಂದು ಕುತೂಹಲ ಅದನ್ನೆಲ್ಲ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಹೇಗಾಗಿತ್ತು ಅಂತಂದರೆ ಮತ್ತೆ ಅಲ್ಲಿಗೆ ಹೊರಟೋಗಿದ್ವಿ ನಾವು. 95, 98 ಅಲ್ಲಿಗೆ ಹೊರಟೋಗಿದ್ವಿ. ಅಷ್ಟೊಂದು ಡೀಪಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇನ್ವಾಲ್ವ್ ಆಗಿಬಿಟ್ಟಿದ್ವಿ. ಗುರು ಅನ್ನೋ ಪದದ ಅರ್ಥ ಸಂಸ್ಕೃತದಲ್ಲಿ ಗು ಅಂದರೆ ಕತ್ತಲೆ, ರು ಎಂದರೆ ಬೆಳಕು. ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಗೆ ಗುರು ಅಂತ ಹೋಗ್ತೀವಿ. ಮತ್ತು ನಮ್ಮ ಮನಸ್ಸಿನಲ್ಲಿ ತಮಸ್ಸು,
ಅಜ್ಞಾನ ತುಂಬಿದಾಗ ಅದೆಲ್ಲವನ್ನು ಹೋಗಲಾಡಿಸಿ ಜ್ಞಾನದ ಕಡೆಗೆ, ಜ್ಞಾನದ ಸುಖದ ಕಡೆಗೆ ಕರೆದುಕೊಂಡು ಹೋಗುವಂಥವ್ರನ್ನ ಗುರು ಅಂತ ಹೇಳ್ತೀವಿ. ಮತ್ತು ಕ್ಷರ ಅಂದರೆ ನಶಿಸಿ ಹೋಗುವುದು, ಕ್ಷರ ಅಂದರೆ ನಶಿಸಿ ಹೋಗುವುದು, ಅಕ್ಷರ ಅಂದರೆ ನಶಿಸಿ ಹೋಗದೇ ಇರುವುದು. ಅಂದರೆ ಸಂಪತ್ತು ನಶಿಸಿ ಹೋಗುತ್ತೆ, ಐಶ್ವರ್ಯ ನಶಿಸಿ ಹೋಗುತ್ತೆ, ಎಲ್ಲವೂ ನಶಿಸಿ ಹೋಗುತ್ತೆ, ನಮ್ಮ ಸೌಂದರ್ಯ ಅದು ಕೂಡ ನಶಿಸಿ ಹೋಗುತ್ತೆ. ಆದರೆ ಅಕ್ಷರ, ಅವರು ಕಲಿಸಿಕೊಟ್ಟಂಥ ಅಕ್ಷರ ನಮ್ಮ ಜೀವನದ ಕೊನೆಯ ಗಳಿಗೆವರೆಗೂ ನಮ್ಮ ಜೊತೆಯಲ್ಲೇ ಇರುತ್ತೆ. ಅಕ್ಷರವನ್ನು ಕಲಿಸಿದಂತಹ ಗುರುಗಳಿಗೆ ಒಂದು ಭಕ್ತಿಪೂರ್ವಕ ಸಮರ್ಪಣಾ ಮನೋಭಾವದಿಂದ ಗೌರವವನ್ನು ಸೂಚಿಸುವಂತಹ ಈ ಒಂದು ದಿನವನ್ನು ಗುರುವಂದನಾ ಕಾರ್ಯಕ್ರಮ ಅಂತ ನಾವು ನೆನೆಸ್ಕೊಳ್ಬೇಕು. ಮತ್ತು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ವೃತ್ತಿ ಯಾವುದು ಅಂತ ಹೇಳಿದ್ರೆ ಅದು ಶಿಕ್ಷಕ ವೃತ್ತಿ. ನೀವು ಕೇಳ್ಬೋದು, ಯಾಕೆ ಜೀವ ಉಳಿಸುವಂತಹ ವೈದ್ಯಾಧಿಕಾರಿಗಳು ಮೇಲಲ್ವೇ, ಅಥವಾ ನ್ಯಾಯವಾದಿಗಳು ಒಬ್ಬ ಶಿಕ್ಷೆ ಕೊಡುವಂಥದ್ದನ್ನ ನ್ಯಾಯವನ್ನು ತಲುಪಿಸುವಂತಹ ನ್ಯಾಯವಾದಿಗಳು ಶ್ರೇಷ್ಠವಲ್ವ ಅಂತ. ಆದರೆ ಇವರೆಲ್ಲರನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಇರೋದು ಗುರುಗಳಿಗೆ ಮಾತ್ರ. ಪ್ರತಿ ಒಬ್ಬ ವ್ಯಕ್ತಿಯು ಸಂಸ್ಕಾರದೊಡನೆ ಆ ಶಾಲೆಯಿಂದ ಹೊರಗಡೆ ಬರಬೇಕು ಅಂತಂದರೆ ಆ ಗುರುಗಳ ಪಾತ್ರ ತುಂಬ ಪ್ರಮುಖವಾಗಿರುತ್ತೆ. ಅಂದರೆ ವೇದಗಳ ಕಾಲದಿಂದಲೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಗುರುಗಳಿಗೆ ಒಂದು ಅಗ್ರಗಣ್ಯ ಸ್ಥಾನ ಕೊಟ್ಟಿದ್ದಾರೆ. ಉದಾಹರಣೆ ತಗೊಳ್ಬೇಕು ಅಂತ ಅಂದರೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಮತ್ತು ಅರ್ಜುನನ ನಡುವೆ ಇದ್ದಂತಹ ಒಂದು ಗುರು ಶಿಷ್ಯರ ಸಂಬಂಧ, ಹಾಗೆಯೇ ಶಿಷ್ಯ ಗುರುವಿಗೆ ನಡೆದುಕೊಳ್ಳುವಂತಹ ಸಂದರ್ಭ. ದ್ರೋಣಾಚಾರ್ಯರು ಏಕಲವ್ಯನಿಗೆ ಒಂದು ಗುರುದಕ್ಷಿಣೆ ಕೇಳಿದಾಗ ಅವನು ತನ್ನ ಹೆಬ್ಬೆರಳನ್ನೇ ಕಟ್ಟು ಮಾಡಿ ಕೊಡ್ತಾನೆ. ಆ ಒಂದು ಬಾಂಧವ್ಯ ಅವತ್ತಿನ ಕಾಲದಿಂದಲೂ ನಡೆದು ಬಂದಿದೆ. ಆದ್ದರಿಂದ ಈ ದಿನ ನಾವು ಎಲ್ಲ ಗುರುಗಳು ಒಂದೇ ಕಡೆ ಸೇರಿಸಿ ಅವರಿಗೆ ಒಂದು ಗೌರವ ಸಮರ್ಪಣಾ ಮನೋಭಾವದಿಂದ, ಅತಿ ಭಕ್ತಿಯಿಂದ, ತುಂಬು ಹೃದಯದಿಂದ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಎಲ್ಲ ಸ್ನೇಹಿತರು ಸೇರಿ ನಾವು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ಸಂದರ್ಭಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ನೆಚ್ಚಿನ ಗುರುಗಳಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ಹಾಗೂ ಎಲ್ಲ ಸಹೋದರಿಯರಿಗೂ ಮತ್ತು ಪುಟಾಣಿ ಮಕ್ಕಳಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ನನ್ನ 2 ನುಡಿಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ವಿದ್ಯಾರ್ಥಿಗಳಿಗೂ ನೆನಪಿದೆ, ಎಸ್ ವಿ ಮೇಡಮ್, ವಿನೋದ ಮಿಸ್ ಎಲ್ಲರಿಗೂ ನೆನಪಿದೆ. ಸೊ ಅವರು ನಮ್ಮನ್ನು ಅಗಲಿದ್ದಾರೆ. ಕಾಕತಾಳೀಯ ಅಂದರೆ ಇವತ್ತು ಅವರ ಹುಟ್ಟಿದ ದಿನ. ದಯಮಾಡಿ ನಾನು ಯಾರಿಗೂ ಒಂದು ಏನು ತಲೆಯನ್ನು ತಗ್ಗಿಸಿ ಒಂದು ಇದು ಮಾಡಿ ಅಂತ ಕೇಳ್ತಲ್ಲ, ದಯವಿಟ್ಟು ಮನಸ್ಸಲ್ಲಿ ಅವ್ರನ್ನ ಒಂದು ಕ್ಷಣ ನಿಂತ್ಕೊಂಡು ಅವ್ರ ಬಗ್ಗೆ ಒಂದು ಮೌನಾಚರಣೆ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಯಾಕೆಂತಂದರೆ ಇವತ್ತು ಅವರ ಹುಟ್ಟಿದಂಥ ದಿನ. ಅವ್ರನ್ನ ಎಸ್ ವಿ ಮಿಸ್, ವಿನೋದ ಮಿಸ್ ಅವರಿಗೆ ದಯಮಾಡಿ 1 ನಿಮಿಷಗಳ ಕಾಲ ಒಂದು ಮೌನವನ್ನು ಆಚರಣೆ ಮಾಡೋಣ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವ
ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ RK ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ.
ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ, 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ. ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ. ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ. ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀಗೆದ್ದ ಹಾಗಲ್ಲ. ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಸರ್ಗೆ ನಮ್ಮ ಕಡೆಯಿಂದ ಒಂದು ಬೆತ್ತನ ನಾವು ಕೊಡ್ತಾ ಇದೀವಿ. ಇದರಲ್ಲಿ ಫಸ್ಟ್ ಪ್ರಕಾಶ್ಗೆ ಹೊಡಿಬೇಕು ಅಂತ ಕೇಳ್ಕೊತೀವಿ ನಾವು. 2 ಏಟಾದ್ರೂ ಹೊಡಿಲೇಬೇಕು ಸರ್, ಕೇಳ್ತಾ ಇದೀವಿ ನಾವು. ಇಲ್ಲ ಸರ್ ಏನಿಲ್ಲ, ಹೊಡಿಲೇಬೇಕು ನೀವು ದಯವಿಟ್ಟು. 1-2 ಏಟಾರು ಹೊಡೀರಿ ಸರ್, ಏನಿಲ್ಲ. 1-2 ಏಟಾರು ಹೊಡಿಲೇಬೇಕು ಸರ್. ಸರ್ ಇಷ್ಟು ನಿಧಾನ ಹೊಡಿತಿರ್ಲಿಲ್ಲ ನೀವು, ಇಷ್ಟು ನಿಧಾನ ಹೊಡಿತಿರ್ಲಿಲ್ಲ. ಲೋ ನಾರಾಯಣ್, ಎದಳ ಮೇಲೆ ಬಾರ ಈ ಕಡೆ ಬಿಡಿಸು. A+B² ಬಿಡಿಸ್ ಬಾರ ಇಲ್ಲಿ. ಸರ್ ಬಾರಲ್ಲ ಅಂತಿದ್ದು ನೀವು, ಹಂಗಂತಿರ್ಲಿಲ್ಲ. ಆ ರೀತಿನೇ ಹೇಳ್ಬೇಕು. ಲೋ ರಾಘವೇಂದ್ರ ಎದಳೋ, ಲಾಸ್ಟ್ ಮೂಲೆ ರಾಘವೇಂದ್ರ ಬಾರ ಈ ಕಡೆ ಎದಳಲೇ. ಥ್ಯಾಂಕ್ ಯು ಸರ್. ಅವ್ರು ಮುಂದೆ ಹೇಳಬೇಕು. ನಾವು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೋ. ಅವ್ರು ಹೋಮ್ವರ್ಕು ಚೆಕ್ ಮಾಡ್ತಾ ಇದ್ರು. ನಾವು ಹೋಮ್ವರ್ಕ್ ಬರ್ದಿಲ್ಲ. ನನ್ನ ಬೆಂಚಲ್ಲಿ 5 ಜನ ಇದ್ದು. ಅವ್ರದ್ದೇನು ಪ್ರಾಬ್ಲಮ್, ಅವ್ರದ್ದೇನು ಪ್ಲಸ್ಸು ಮತ್ತು ಅವ್ರದ್ದು ಒಂದು ದೊಡ್ಡದು ಅಂದರೆ, ನಾನೊಂದು VT ಮಾಡಿದ್ದೀನಿ. ಆ VTಲೂ ಅದೇ ಇದೆ. ಏನಂತಂದರೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಅವ್ರು ಇಮಿಡಿಯೇಟ್ ಕರಿತಾಯಿದ್ರು, ಬೋರ್ಡ್ ಹತ್ರ ಕರಿತಾಯಿದ್ರು, ಮೊನ್ನೆ ಬೋರ್ಡಲ್ಲಿ ತೋರಿಸಿ ಅಂತ. ನಾನು ಹೋಮ್ವರ್ಕ್ ಬರ್ದಿಲ್ವಲ್ಲ ಅಂದ್ಬಿಟ್ಟು, ಸರ್ ಅದೊಂದು ಲೆಕ್ಕ ಅರ್ಥ ಆಗಲಿಲ್ಲ ಅಂದೆ. ಲೋ ಬಲ ಇಲ್ಲಿ, ಯಾಕೆ ನಿನಗೆ ಅರ್ಥ ಆಗಲಿಲ್ಲ ಅಂತ ನನ್ನ ಕರೆದ್ರು. ನನಗೆ ಗೊತ್ತಾಗಲಿಲ್ಲ. ನನ್ನ ಪಕ್ಕದವ್ನು ಕರೆದ್ರು, ಅವನಿಗೆ ಗೊತ್ತಾಗಲಿಲ್ಲ. ಟೋಟಲ್ 5 ಜನ ಬೆಂಚೇನಲ್ಲಿದ್ದು 5 ಜನಕ್ಕೂ ಹೊಡೆದ್ರು. ಅದು ಒಂದು ಅದ್ಭುತವಾದಂತಹ ಕ್ಷಣ. ನಾನು ಈ ಕ್ಷಣದಲ್ಲಿ ಅವ್ರನ್ನ ನೆನೆಸ್ಕೋತೇನೆ, ನನ್ನ ಪ್ರೀತಿಯ ಗುರುಗಳು. ಅವರಿಗೆ ನಾನು ಇದು ನಾರಾಯಣ್ ಕೇಳಿದ್ದು ಮಾಸ್ಟ್ರಿಗೆ ಗೊತ್ತಾಗತ್ತೋ ಇಲ್ವೋ ಅಂತ ಆ ಲೆಕ್ಕವನ್ನ ಬಿಡಿಸಿ ಸರ್ ಅಂದ್ರು. ನನಗೆ ಅರ್ಥವಾಯ್ತು ಅವಾಗಲೇ. ನಾರಾಯಣ್ ನೀನೇ ಬಿಡಿಸ್ಬೇಕು ಬಾ ಇಲ್ಲಿ ಅಂದೆ. ಎಲ್ಲ ಅದು ಒಂದು 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 ದೊಡ್ಡ ಅನುಭವ. ಅದ್ರಲ್ಲಿ ಒಂದು ಖುಷಿ ಕೊಡುವಂಥದ್ದು. ಯಾಕೆ ಅಂತಂದರೆ ನಾನು ಮಾಡಿದ ತಪ್ಪಿಗೆ ನನ್ನ ಜೊತೆ 4 ಜನಕ್ಕೂ ಏಟು ತಿನ್ನಿಸಿದ್ದು ಅದೊಂದು. ಸೊ ಈಗಿನ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು, ಸೊ ಅವರ ಬದುಕಲ್ಲಿ ಇದಿಲ್ಲ ಅಂತ ಕಾಣ್ತದೆ, ಬಟ್ ನಾವು ಪುಣ್ಯವಂತರು. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಚಪ್ಪಾಳೆ ಹೊಡಿಬೇಕಂತ ಹೇಳ್ಕೊಳ್ತಾ ಇದ್ದೀನಿ. ಅಂತಂದರೆ ಹಿಂದೆ ಕೂತ್ರೆ ಮತ್ತೆ ನಾನು ಸೃಷ್ಟಿ ಮಾಡೋಕ್ಕಾಗಲ್ಲ, ನೀವು ಸೃಷ್ಟಿ ಮಾಡೋಕ್ಕಾಗಲ್ಲ. ಸಮಯವೇ. ಆ ಸಮಯವನ್ನು ಉಪಯೋಗಿಸ್ಕೋಬೇಕಾದ್ರೆ ನಿಮಗೆ. ಯಾಕೆಂತಂದರೆ ಇದು ನಮ್ಮ ಒಬ್ಬರ ಕಾರ್ಯಕ್ರಮ ಅಲ್ಲ. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಎಲ್ಲ ಹೆಸರು ನನಗೆ ಕೂಗಕ್ಕೆ ಆಗ್ತಿರ್ಬೋದು. ದಯಮಾಡಿ ನೀವು ವಾಲಂಟಿಯರ್ಗೆ ಬಂದು ಇದನ್ನು ಸವಿಬೇಕು. ಈ ಕ್ಷಣ ಬಿಟ್ಟು ಆಚೆ ಹೋಗಿ ನಾನು ಹೋಗಿಲ್ಲ ಅಂತ ನೀವೇನಾದರೂ ವ್ಯತ್ಯಪಟ್ಟರೆ ಅದು ಮತ್ತೆ ಸೃಷ್ಟಿ ಮಾಡೋಕ್ಕಾಗಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ. ಮತ್ತು ಈಗೇನಂದರೆ ಅವರಿಗೆ ನಾವು ಗುರುಗಳಿಗೆ ಒಂದು ಹೂವನ್ನು ಹಾಕೋ ಮುಖಾಂತರ ನಾವು ವಂದನೆ ಮಾಡ್ತೀವಿ. ಇಲ್ಲಿ ಏನಂದರೆ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಬನ್ನಿ, ಗೊಂದಲ ಮಾಡ್ಕೋಬೇಡಿ. ಹಿಂದೆ ನಿಂತು
ಒಂದು 10 ವಿದ್ಯಾರ್ಥಿಗಳಾದ್ರೂ ಪರವಾಗಿಲ್ಲ, ದಯಮಾಡಿ ಬಂದು ಅವರಿಗೆ ಮೇಲ್ಗಡೆ ಹೂಗಳನ್ನು ಹಾಕಿ ನಿಧಾನಕ್ಕೆ ಅದೇ ಥರ ಹೋಗಿ. ಹೇಗಿರ್ಬೇಕು ಅಂತ ಕಾರ್ಯಕ್ರಮ ನೋಡಿದ್ರೆ ಸಂತೋಷವಾಗಿರ್ಬೇಕು. ಸ್ವಲ್ಪ ಸ್ವಲ್ಪ ಹಾಕಿ, ಕೇವಲ 10 ಜನ ಬನ್ನಿ ದಯಮಾಡಿ, 10 ಜನ. ಸ್ವಲ್ಪ ಮಾಡಿ 5 ನಿಮಿಷ 5 ನಿಮಿಷ. ಯಾಕೆ ಅವಸರ ಯಾಕಪ್ಪ, ಸಮಯ ಇದೆ, ದಯವಿಟ್ಟು 1 ನಿಮಿಷ ನೋಡಿ. ಹೂವು ಕಡಿಮೆ ಇದೆ, ಇದೀಗ ಹಿಂದೆ ಬನ್ನಿ ದಯವಿಟ್ಟು. 10 ಜನ ಹಾಕಿ, ಸಮಯ ಇದೆ. ಯಾಕೆ ಅವರೇ ನಮ್ಗೆ ಸಮಯ ಇದೆ ಅಂತ ಕೂತಿದ್ದಾರೆ, ನಿಮ್ಗೇನಿಗೆ ಅವಸರ? ಸಮಯ ಇದೆ, 10 ಜನ ಆರಂಭ ಮಾಡಿ ನೋಡಿ. ಗುರುಗಳಿಗೆ ಭಕ್ತಿ ನಮಗೆ ಇವತ್ತೇನೇ ನಾವು ಯಾವುದೇ ಈ ಹಂತದಲ್ಲಿ ಇದ್ದೀವಿ ಅಂದರೆ ಅದಕ್ಕೆ ಗುರುಗಳು ಮುಖ್ಯ. ಅದು ಎಲ್ಲರಿಗೂ ಗೊತ್ತು. ಯಾಕೆಂತಂದರೆ ಅವತ್ತು ಅವರು ನಮಗೆ ಕಲಿಸಿಕೊಟ್ಟಂಥ ಒಂದೊಂದು ಪಾಠಗಳಿಂದ ನಾವು ಓದಿದ್ದೀವಿ. ದಯಮಾಡಿ ಪ್ರೀತಿಯಿಂದ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಹಾಕಿ, ಚಪ್ಪಾಳೆ ಇರಲಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ದಯಮಾಡಿ ಮುಗಿದಂಥ ಒಂದು ವಿದ್ಯಾರ್ಥಿಗಳು ಪ್ಲೀಸ್ ಬದಲ ಮಾಡ್ಕೋಬೇಡಿ. ದಯಮಾಡಿ ಮುಗಿದಂಥವರು ನೇರವಾಗಿ ಬನ್ನಿ. ನೋಡಿ ಚನ್ನಬಸಪ್ಪ ದಯಮಾಡಿ ನಿಲ್ಸ್ಕೊಡಿ. ಹಾಗೆ 1 ನಿಮಿಷ ದಯಮಾಡಿ ಹೇಳೋದ ಕೇಳಿ. ಸತೀಶ್ ಒಂದು ತಕ್ಷಣ ನೀವು ಬನ್ನಿ. ದಯವಿಟ್ಟು ಹೂವನ್ನು ಹಾಕೊಂಡವರು ಕೆಳಗಡೆ ಚೆನ್ನಾಗಿರುತ್ತೆ. ವೇದಿಕೆ ಪ್ರಮುಖವಾದಂಥದ್ದು, ದಯವಿಟ್ಟು ಗೊಂದಲ ಬೇಡ, ಸಮಾಧಾನವಾಗಿ. ವಯಸ್ಸಾಗಿ 60 ವರ್ಷ 65 ವರ್ಷ ಆಗಿದ್ದ ಗುರುಗಳು ಸಮಾಜದಲ್ಲಿ ಬಂದಿದ್ದಾರೆ. 40 ವರ್ಷ ನೀವ್ಯಾಕೆ ಅಲ್ಲ ಆಗಿದೆ, 80 ಆಗಿದೆ, 72 ಆಗಿದೆ ಗೊತ್ತು. ಬಟ್ ಯಾಕೆ ಅಷ್ಟೊಂದು ಅವಸರ? ಎಲ್ಲರ ಕನಸು ಕಾರ್ಯಕ್ರಮ ದಯವಿಟ್ಟು ಇದಾರೆ ಮಾಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ದಯಮಾಡಿ ಆಗಿದ್ದಂಥ ವಿದ್ಯಾರ್ಥಿಗಳು ಫೋಟೋ ಇದೆ, ಇದು ತಾಳ್ಮೆಯಿಂದ ನೀವು ಸಹಕರಿಸಬೇಕಷ್ಟೇ. ಪ್ರತಿಯೊಬ್ಬರಿಗೂ ಎಲ್ಲ ಥರದ ಅವಕಾಶಗಳಿದೆ. ವಿದ್ಯಾರ್ಥಿಗಳ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳಿಂದ. ದಯಮಾಡಿ ಗಣೇಶವನ್ನು ಆರಾಮಾಗಿರಿ, ಮುಂದಿನ ಆರಾಮಾಗಿ ಟೆನ್ಷನ್ ಮಾಡಬೇಡಿ. ದೂರದಿಂದ ನೋಡಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಕಾಣುತ್ತೆ. ಸತೀಶ್, ಮುಂದೆ ರಾಜು, ದೇವ್ರು ಚೆನ್ನಾಗಿದ್ದೀರಿ, ನಿಮ್ಗೆ ಗೊತ್ತಾ ಚೆನ್ನಾಗಿ ಕಾಣುತ್ತೆ. ಉದ್ದೇಶ ಅಷ್ಟೇ, ನೀವು ಕಾರ್ಯಕ್ರಮವನ್ನು ನೋಡಿ ಅಂತ ಕೇಳ್ಕೊಳ್ಳೋದಷ್ಟೇ ಭಾಗ್ಯ. ಪ್ರಾರಂಭ ಮಾಡಿ ದಯವಿಟ್ಟು. ನಿಮ್ಮ ಪುಷ್ಪಾರ್ಚನೆ ಪ್ರಾರಂಭವಾಗಲಿ. ಗುರುಗಳಿಗೆ ಪುಷ್ಪಾರ್ಚನೆ. ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಚಪ್ಪಾಳೆ ಹೊಡಿರಿ ದಯವಿಟ್ಟು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ, ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ವಿದ್ಯಾರ್ಥಿಗಳು ಹಾಕೋಣ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ.
ಗುರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ಗುರವೇ ನಮಃ ಗುರವೇ ನಮಃ. ಮೊದಲು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನನ್ನ ಹಿರಿಯ ಗುರುವೃಂದದವರಾದಂತಹ ನಮ್ಮ LAR ಸಾರ್ಗಳು ಮತ್ತು ರೇವಣ್ ಸರ್ ಅವರುಗಳು, ರಾಮಕೃಷ್ಣ ಸರ್ ಅವರು ಮತ್ತು ಮರಿಗೌಡರು, ನಮ್ಮ KMK, ನಮ್ಮ ಪದ್ಮಾ ಮೇಡಮ್ ಅವರು, ಉಮಾ ಮೇಡಮ್ ಅವರು, ಕಲಾವತಿ ಮೇಡಮ್, ನಮಗೆ ಹಿರಿಯ ಶಿಕ್ಷಕರು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ವಿಸ್ಮಯವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈ ಥರ ನಮ್ಮ 30 ವರ್ಷದ ನಂತರ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಥರ ಒಂದು ಸನ್ನಿವೇಶದಲ್ಲಿ ಭಾಗವಹಿಸೋಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದೇವರು ಆರೋಗ್ಯ ಆಯಸ್ಸನ್ನು ಕೊಟ್ಟು ಎಲ್ಲರೂ ಸುಖ ಶಾಂತಿಯಿಂದ ಸಂಸಾರ ಕುಟುಂಬ ಸಮೇತರಾಗಿ ಆರೋಗ್ಯವನ್ನು ನೀಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಈ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸವಿ ನೆನಪು, ಸಾವಿನ ನೆನಪು, ಹೃದಯ ಆಳದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆ ದೇವರು ಆರೋಗ್ಯ ಆಯುಷ್ಯನ ಕೊಡಲಿ ಅಂತ ಕೇಳ್ಕೊಳ್ತಾ, ನನ್ನ ಮೊದಲನೇ ಪ್ರಯಾಣ 1995ರಲ್ಲಿ ನಾವು 5 ಜನ ಶಿಕ್ಷಕರು, ಅದರಲ್ಲೂ ನಾನು ಸುರೇಶ್ ಸರ್ ಅವರು ಲವಕುಶ ಅಂತ ನಮ್ಮ MGR ಮತ್ತು ನಮ್ಮ ರಾಮಕೃಷ್ಣ ಸಾರನ್ನ ಇಟ್ಟರು. ನೀವಿಬ್ಬರು ಪೊಲೀಸ್ನವರು ಕೋಲ್ ಇಟ್ಕೊಂಡು ನಿಂತ್ಕೊಂಡ್ರೆ ಹುಡುಗರು ಸ್ವಲ್ಪ ಭಯ ಪಡ್ತಾರೆ, ಬರ್ರಿ PR ನಿಂತ್ಕೊ ಬರ್ರಿ PR ಜನವರು. ಆ ಒಂದು ರೀತಿಯಲ್ಲಿ ನಾನು ಇದ್ದಿದ್ದು ಬರೀ ಅಲ್ಲಿ 2.5 ವರ್ಷ. ಆ ವರ್ಷದ ಸವಿ ನೆನಪು ನನಗೆ ಮರೆಯಲಾರದಂತಹ ಒಂದು ದಿನ ಇದು. ನಮಗೆ ಯಾವುದೇ ಒಂದು ಸಿರಿ ಸಂಪತ್ತು ಅಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ನೆನೆಸ್ಕೋಬೇಕು ಅಂದರೆ ವಿದ್ಯಾರ್ಥಿಗಳು ಬಂದು ಅವತ್ತು ನನ್ನನ್ನು ನೋಡಿದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ಈ ಖುಷಿ ಜೀವನದಲ್ಲಿ ನಾವು ಏನೇ ಸಂಪಾದನೆ ಮಾಡಲಿ, ಆಸ್ತಿ ಐಶ್ವರ್ಯ ಏನೇ ಮಾಡಿದರೂ ಆ ಸಂತೋಷ ಬರಲಾರದು. ಈ ದಿನದ ಸಂತೋಷದಲ್ಲಿ ಈ ಒಂದು ಸಂತೋಷವು ನಾವು ಕಳೆಯೋಕ್ಕೆ ಈ ವಿದ್ಯಾರ್ಥಿಗಳೆಲ್ಲರೂ ಆಯೋಜಿಸಿ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಮೇಲೆ ಕ್ರೋಢೀಕರಣ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಶಿಕ್ಷಕರಿಗೆಲ್ಲ ನೋಡಿದ ತಕ್ಷಣ ಭಾಳ ಖುಷಿ ಆಗ್ಬಿಡ್ತು. ನಮ್ಮ RK ಸರ್ ಅವರು ಆಗಲೂ ಅದೇ ಥರ ನಗುಮುಖ, PR ನಾನು ಇದೀನಿ, ನೀವು ಮಾಡ್ರಿ, ಹೆದರ್ಕೋಬೇಡಿ. ಆವಾಗ ನಾವು ಇನ್ನೂ ಹುಡುಗರು, ತುಂಟಾಟ, ನಮಗೆ ಮೇಷ್ ಅಂತಿರಲಿಲ್ಲ, ಪೋಲಿ ಹುಡುಗರು ಅನ್ನೋರು. ಅದರಲ್ಲೂ ನಮಗೆ ಉಮಾ ಮೇಡಮ್ ಅವರು ನಮ್ಮ ಸಬ್ಜೆಕ್ಟು ಜಗದೀಶ್ ನೀವು ಮಾಡಿ ಫಿಸಿಕ್ಸ್ ಮಾಡ್ತೀರಾ ಅಥವಾ ಮ್ಯಾಥಮೆಟಿಕ್ಸ್ ಮಾಡ್ತೀರಾ ಅಂತ ಕೇಳೋರು. ಆದರೂ ನಾವು ಆ ಕಾಲದಲ್ಲೇ ಧೈರ್ಯವಾಗಿ ನಮ್ಮ ಒಂದೊಂದು ಸೆಕ್ಷನ್ ಎಲ್ಲ 50 ಮಕ್ಕಳಿರೋರು, ಆ ಮಕ್ಕಳನ್ನ ಒಂದು ಸ್ವಲ್ಪ ಒಂದು ಹತೋಟಿಗೆ ಇಟ್ಕೊಂಡು ನಮ್ಮ ಕೈಲಾದಂತಹ ಗುರು ಸೇವೆಯನ್ನು ಮಾಡಿ ಒಂದು 4 ಅಕ್ಷರವನ್ನು ಕಲಿಸಿದ್ದಕ್ಕೆ ತಾವೆಲ್ಲರೂ ಗುರುಸಿ ನಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಇದೇ ಥರ ತಮ್ಮ ಸಂಸಾರ ಸಮೇತ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾನು ಈಗ ಏನು ಮಾತಾಡೋಕ್ಕೆ ಅಂದರೆ ಎಲ್ಲರೂ ಇದ್ದಾರೆ, ಆದರೆ ಇಂಥ ಸಂತೋಷದ ದಿನಗಳು ಎಲ್ಲೂ ಕಳೆಯೋಕ್ಕೆ ಸಾಧ್ಯ ಇಲ್ಲ ಅದು. ಹಾಗಾಗಿ ತಮ್ಮೆಲ್ಲರೂ ದೇವರು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎರಡು ಹಿತ ನುಡಿಗಳನ್ನು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನೀವೆಲ್ಲ ಪ್ರೌಢರಾಗಿದ್ದು, ಎಲ್ಲ ಕುಟುಂಬಸ್ಥರಾಗಿದ್ದೀರಿ, ಎಲ್ಲ ಮತ್ತು ಉದ್ಯೋಗಸ್ಥರಾಗಿದ್ದೀರಿ. ಹಾಗಾಗಿ ನಿಮಗೆ
ಹಿತನುಡಿಗಳು ಹೇಳೋದಕ್ಕಿಂತ ಹೇಳಿದ್ದೇ ಹಿಂದಿನ ಸವಿ ನೆನಪುಗಳು ಬರ್ತದೆ. ಆದರೆ ನಮ್ಮ ಈ ಗುರು ವಂದನಾ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮತ್ತು ಯಾರೂ ಮಾಡೋದಿಲ್ಲ, ಯಾವ ಇಲಾಖೆಯಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಸಹ ಈ ಥರ ನಮ್ಮ ಗೌರವವನ್ನು ಕೊಡುವಂಥ ಕಾರ್ಯಕ್ರಮ ಆಗೋದಿಲ್ಲ. ಅದನ್ನು ನೀವು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸಂಘಟಿತರಾಗಿ ನಮ್ಮೆಲ್ಲ ಶಿಕ್ಷಕರಿಗೂ ಒಂದು ಒಳ್ಳೆಯ ಸನ್ಮಾನವನ್ನು ಮಾಡಿ ಗುರುತಿಸಿ, ನಾವು ನಿರಂತರವಾಗಿ ಮನೆಯಲ್ಲಿದ್ದರೂ ಸಹ ನಮ್ಮನ್ನು ಮನೆ ಮನೆಗೆ ಹುಡುಕಿಕೊಂಡು ನೀವು ನಮ್ಮನ್ನು ಗೌರವಿಸಿದ್ದೀರಿ. ಅದನ್ನು ನಿಮಗೆ ಎಲ್ಲವೂ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಖುಷಿ, ಸಂತೋಷ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಂ ಸರ್ಗೆ ಧನ್ಯವಾದಗಳು. ನಾವು ಮುಂದಿನ ಆರ್ಕೆ ಸರ್. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ನಮ್ಮ KM ಸುರೇಶ್ ರವರ ಲೀಡರ್ಶಿಪ್ನಲ್ಲಿ ಇದು ಸಾಮಾನ್ಯವಲ್ಲ. ನಾನು ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಇವರು ನಮ್ಮ ಸ್ನೇಹಿತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವರು ನಮ್ಮನ್ನು ಎಷ್ಟು ಆತ್ಮೀಯವಾಗಿ, ನಾವು ಎಲ್ಲೆಲ್ಲೋ ಇರ್ತೀವಿ, ಯಾವುದೋ ಮೊಹಲ್ಲದಲ್ಲಿ ಇರ್ತೀವಿ, ಎಲ್ಲರನ್ನೂ ಹುಡುಕಿ 95ನೇ ಬ್ಯಾಚ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಹುಡುಕಿ, ಟೀಚರ್ಸನ್ನು ಹುಡುಕಿ, ಅವರವರ ಮನೆಗೆ ಹೋಗಿ, ಇಟ್ ಈಸ್ ನಾಟ್ ಎನ್ ಈಸಿ ಜಾಬ್. ಇದನ್ನು ಅಷ್ಟು ಶ್ರಮ, ಅದು ಆತ್ಮೀಯತೆ ಇದ್ದರೆ ಮಾತ್ರ, ಮನಸ್ಸಲ್ಲಿ ಆತ್ಮೀಯತೆ ಇರಬೇಕು. ಆ ಆತ್ಮೀಯತೆ ಇದ್ದರೆ ಮಾತ್ರ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿದ್ಯಾರ್ಥಿಗಳು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಸವಿ ನೆನಪು ಗುರುವಂದನಾ ಕಾರ್ಯಕ್ರಮ ನಮಗೆಲ್ಲರೂ ಕೂಡ ಮಾತೇ ಹೊರಡ್ತಾ ಇಲ್ಲ, ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಇಷ್ಟೊಂದು ಅದ್ಧೂರಿಯಾಗಿ ನಮಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲಪ್ಪ, ಇಷ್ಟೊಂದು ಬೇಕಿತ್ತ ಅಂತ ಅನ್ನಿಸ್ತದೆ ನನಗೆ. ಅಷ್ಟೋ ಖುಷಿ ಆಗುತ್ತೆ. ನಿಮ್ಮ ಮಕ್ಕಳು ಕೂಡ ಒಳ್ಳೊಳ್ಳೆ ಉನ್ನತ ಮಟ್ಟಕ್ಕೆ ಹೋಗಬೇಕು. ಅದನ್ನು ನೀವು ಖಂಡಿತವಾಗಿ ನಮ್ಮ ಮೇಲೆ ಇಟ್ಟಿರೋ ಒಂದು ಗೌರವ, ಆದರ, ವಿಶ್ವಾಸ, ಇದರಿಂದ ಖಂಡಿತವಾಗಿ ನಿಮ್ಮ ಮಕ್ಕಳೆಲ್ಲರೂ ಕೂಡ ಒಳ್ಳೊಳ್ಳೆ ಅಧಿಕಾರಕ್ಕೆ, ಒಳ್ಳೆ ಹೆಸರನ್ನು ಗಳಿಸ್ಲಿ. ಅಧಿಕಾರಕ್ಕೆ ಹೋಗೋದು ಬಹಳ ಮುಖ್ಯವಲ್ಲ, ಒಳ್ಳೆ ಹೆಸರನ್ನ ಗಳಿಸ್ಲಿ ಅಂತ ನಾನು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತೀನಿ. ನಾನು ಇದು ವಿದ್ಯಾವರ್ಧಕ ಸಂಸ್ಥೆಗೆ ಸೇರಿದ್ದು 2ನೇ ಇನ್ಸ್ಟಿಟ್ಯೂಷನ್ನು. ಮೊದಲು ಬ್ಯಾಂಗ್ಳೂರಿನಲ್ಲಿ ಗಾಂಧಿ ಮೆಮೋರಿಯಲ್ ಹೈಸ್ಕೂಲಲ್ಲಿ ಫಸ್ಟ್ ಡೇ ಹೆಡ್ ಮಾಸ್ಟರ್ ಸೇರಿದೆ. ಅಲ್ಲಿಂದ ಇಲ್ಲಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಸೇರಿ ವೈಸ್ ಪ್ರಿನ್ಸಿಪಲ್ ಆಗಿ, ನಂತರ ರಾಮಕೃಷ್ಣ ವಿದ್ಯಾಶಾಲೆ ರಿಟೈರ್ಡ್ 2005 ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ರಾಮಕೃಷ್ಣ ವಿದ್ಯಾಶಾಲೆ BEd ಕಾಲೇಜಿನಲ್ಲಿ ನೀವು ನಮ್ಮಲ್ಲಿ ಕೆಲಸ ಮಾಡಬೇಕು ಅಂದರು. ಅಲ್ಲಿ 1 ವರ್ಷ ಮಾಡಿದೆ. ಆಮೇಲೆ ವಿದ್ಯಾ ವಿಕಾಸಲ್ಲಿ ಒಂದು 2 ವರ್ಷ ಮಾಡಿದೆ. ಅದೇ ನಮ್ಮದೇ ಸಂಸ್ಥೆ KP ಕಾನ್ವೆಂಟಲ್ಲಿ ಒಂದು 10 ವರ್ಷ ಹೆಡ್ ಮಾಸ್ಟರ್ ಆಗಿ, ಅಲ್ಲಿಯೂ ಕೂಡ ನಾನು ನಮ್ಮ ವಿದ್ಯಾರ್ಥಿಗಳನ್ನು ನೋಡಿ ಅಷ್ಟು ಖುಷಿ ಆಗ್ತಿದ್ದೆ. ಅನಂತನಾರಾಯಣ ಅಂತ ಒಬ್ಬ ಸ್ಟೂಡೆಂಟು, ನಿಮಗೂ ಕೆಲವರು ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಅವರ ಅನಂತನಾರಾಯಣನ ಮಕ್ಕಳು ನಾನು ಅಲ್ಲಿ ಹೋದಾಗ 8ಗೆ ಒಬ್ಬಳು 9th ಒಬ್ಬಳು ಸೇರಿದ್ಲು. ಅವರು SSLC ಮುಗಿಸಿ, ಅವರು MSc ಮುಗಿಸಿ ಮದುವೆ ಆಗಿ, ಮದುವೆಗೆಲ್ಲ ಕರೆದಿದ್ರು, ಹೋಗಿದ್ವಿ. ಸೊ ಒಂದು ಅಭಿಮಾನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ನೀವು ಕೂಡ ಬಹಳ ಕಠಿಣ ಪರಿಶ್ರಮದಿಂದ ಮುಂದೆ ಬಂದಿರೋರು. ನಾವು ಎಷ್ಟೇ ಬೈದ್ರೂ ಕೂಡ ಮನೆಗೆ ಹೋಗಿ ಯೋಚನೆ ಮಾಡ್ತಿತ್ತು, ಈ ಥರ ಬೈಬಾರ್ದಾಗಿತ್ತು ಅಂತ ಅನ್ನಿಸ್ತದೆ ಅಂತ ಅನಿಸೋದು. ಆದರೂ ಕೂಡ ಆ ಕೋಪ ನೀವು ಕಲೀಲಿಲ್ವಲ್ಲ ಅನ್ನೋ ಉದ್ದೇಶ ಮಾತ್ರವೇ ಹೊರತು ಬೇರೆ ಉದ್ದೇಶ ಅಲ್ಲ. ನೀವು ಕಲಿತು ನಮಗೇನು ಅಂದರೆ ಚಾಲೆಂಜು, ಎಲ್ಲರೂ ಪಾಸ್ ಆಗಬೇಕು, ಎಲ್ಲದಕ್ಕಿಂತ ಸಂಸ್ಕೃತಿ ಇಟ್ಕೋಬೇಕು. ನೋಡಿ, ಇದು ನಿಮ್ಮ ವಿದ್ಯೆ, ಕೆಲವರು ಏನೇನೋ ಓದಿದ್ದಾರೆ, ಮಾಸ್ಟರ್ ಡಿಗ್ರಿ, ಅದು ಬೇರೆ ವಿಷಯ. ಈ ಸಂಸ್ಕೃತಿ ಇದೆಯಲ್ಲ ನಿಮ್ಮಲ್ಲಿರೋದು, ಇದನ್ನು ನಾವು ನಮ್ಮ ಟೀಚರ್ಸ್ ನೆನೆಸ್ಕೋಬೇಕು. ಕೆಲವು ಯೋಚನೆ ಆಗ್ತದೆ, ಯಾರು ಎಲ್ಲೆಲ್ಲಿ ಇರ್ತಾರೋ, ಯಾವುದೇ ಇದರಲ್ಲಿ ಇರ್ತಾರೋ ಅಂತ. ಈ ಒಂದು ಸಂಸ್ಕೃತಿ ಇದೆಯಲ್ಲ, ಅದನ್ನು ನಾನು ಬಹಳ ಮೆಚ್ಕೋತೀನಿ. ನಿಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ನಾನು ಒಂದು ಮಾತಾಡ್ತೀನಿ. HMR ಸರ್ ಅಂದರೆ ಮಾತಾಡಬೇಕು. ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಮುಂದೆ ಆಸೆಗಳಾಗಿರುವ ಹಿರಿಯ ವಿದ್ಯಾರ್ಥಿ ಮಿತ್ರರೇ, ಇದೊಂದು ಅಪೂರ್ವ ಸಮಾಗಮ. 30 ವರ್ಷದ ನಂತರ ನಾವು ಎಲ್ಲೆಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ, ನೀವು ಹುಡುಕೊಂಡ್ಬಂದು ನಮ್ಮ ಮನೆಗೆ ಬಂದು ನಮ್ಮನ್ನ ವಿಶ್ವಾಸದಿಂದ ಇಲ್ಲಿಗೆ ಕರೆದಿದ್ದೀರಿ.
ಇಂಥ ಒಂದು ಸಂದರ್ಭ, ನಾನು ಯಾಕೆ ಇಲ್ಲಿಗೆ ಬಂದು, ನನ್ನ ಆರೋಗ್ಯ ಸರಿ ಇಲ್ದಿದ್ರು ನಾನು ಇಲ್ಲಿ ಬಂದೆ. ಯಾಕೆ ಬಂದೆ ಅಂದರೆ ಒಂದು 2 ಕಾರಣಕ್ಕೆ ಬಂದೆ. ಒಂದು, ವೇದಿಕೆ ಮೇಲಿರುವ ಎಲ್ಲ ಸಹೋದರಿ ಮಿತ್ರರನ್ನು ಒಂದೇ ಕಡೆ ನೋಡ್ಬೋದು, ಒಂದು ಉದ್ದೇಶ. ಎರಡನೇದು, ಇಂಥ ವಿದ್ಯಾರ್ಥಿಗಳು ನಮ್ಮನ್ನು ನೆನೆಸ್ಕೊಂಡಿದ್ದಾರೆ 30 ವರ್ಷ ಆದ್ಮೇಲೂ ಕೂಡ. ಅವ್ರು ಈಗ ಹೇಗಿದ್ದಾರೆ ಅವ್ರು ನಾವು ನೋಡ್ಬೇಕು, ಕುತೂಹಲ, ಅವ್ರನ್ನ ಪರಿಚಯ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಕಾರ್ಯಕ್ರಮ ಬಂದಿದ್ದೀನಿ. ನಾನು ಕೂಡ ಸುಮಾರು ಹೊಡೆದಿದ್ದೇನೆ ಮಕ್ಕಳಿಗೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಏನು ಹೊಡೆದು ಹೇಳಿದವರು ಏನೋ ಒಳ್ಳೇದಕ್ಕೆ ಹೇಳಿದ್ರು, ಏನೋ ಬುದ್ಧಿ ಹೇಳಿದ್ರು, ಕೆಡ್ಸಕ್ಕೆ ಹೇಳಿದ್ರು ಅಂತ. ಏನೋ ಹೊಡೆದು ಹೇಳಿದವರು ಏನೋ ಒಳ್ಳೇದಕ್ಕೆ ಹೇಳಿದ್ರು, ಬುದ್ಧಿ ಹೇಳಿದ್ರು, ಹಾಳು ಮಾಡೋದಕ್ಕೆ ಹೇಳಿದ್ರು ಅಂತ ಕನ್ನಡದಲ್ಲಿ ಒಂದು ಮಾತಿದೆ. ನಮ್ಮ ಉದ್ದೇಶ ಅಷ್ಟೇ, ನೀವು ವಿದ್ಯೆ ಕಲಿಬೇಕು, ಏನೋ ನಿಮ್ಮ ಒಳ್ಳೆಯ ಅಂಕಗಳನ್ನು ತಗೊಳ್ಬೇಕು, ಮುಂದೆ ಉತ್ತರೋತ್ತರವಾಗಿ ನೀವು ಕಾಲೇಜು ಇದಕ್ಕೆಲ್ಲ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕು, ಒಳ್ಳೆಯ ಉದ್ಯೋಗ ಪಡೆಯಬೇಕು ಅನ್ನೋದನ್ನ ನನ್ನ ಉದ್ದೇಶ. ನೀವು ಈ ಯಾವ ರೀತಿ ನೆನೆಸ್ಕೊಂಡು ನಮ್ಮನ್ನ ಇಲ್ಲಿಗೆ ಈ ವೇದಿಕೆ ಮೇಲೆ ಕೂರಿಸಿದಿರಿ, ಅದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಆಚಾರವನ್ನ, ಸಂಸ್ಕೃತಿಯನ್ನ, ಪರಂಪರೆಯನ್ನ, ಹಿರಿಯರಿಗೆ ಗೌರವ ಕೊಡುವುದನ್ನ ನೀವು ಮನೆಯದೇ ಕಲಿಸಬೇಕು. ಒಂದು. ಎರಡನೇದು, ನೀವು ಯಾವುದೇ ವೃತ್ತಿಯಲ್ಲಿ ಆ ವೃತ್ತಿಯ ಪ್ರಾಮಾಣಿಕವಾಗಿರಬೇಕು, ಅದನ್ನ ಪ್ರಾಮಾಣಿಕವಾಗಿ ನೀವು ನೆರವೇರಿಸಬೇಕು, ಅದರಲ್ಲಿ ಪ್ರಗತಿಯನ್ನ ಕಂಡುಕೊಳ್ಬೇಕು ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಪಿ.ಟಿ. ಮಾಸ್ಟರ್ ಎಳ್ಳೆಯರ್ ಸರ್ ಒಂದೆರಡು ಮಾತಾಡಬೇಕು. ಇಲ್ಲಿ ಬಂದಿರುವಂತ ಅಥವಾ ನೆರೆದಿರುವಂತ ಹಳೆಯ ವಿದ್ಯಾರ್ಥಿಗಳು ಇವತ್ತು ಏನು ನೀವು ಒಗ್ಗಟ್ಟು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಈ ಒಗ್ಗಟ್ಟು, ಶಿಸ್ತು, ಇದನ್ನು ಏನಿದೆ ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಟ್ಟು ಅವ್ರನ್ನೂ ಕೂಡ ಮುಂದೆ ಒಳ್ಳೆ ಪ್ರಜೆಗಳ ರೀತಿಯೊಳಗೆ ನೀವು ಬೆಳೆಸ್ತೀರಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ವೇದಿಕೆಯ ಮೇಲೆ ಆಸೀನನಾಗಿರ್ತಕ್ಕಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿ ನಾನು ಆ ಬ್ಯಾಚಲ್ಲಿ ಶಿಕ್ಷಕರಾಗಿದ್ದಾಗ ವಿದ್ಯಾರ್ಥಿಗಳಾಗಿದ್ರು, ಈಗ ಮಿತ್ರರಾಗಿದ್ದಾರೆ. ಆ ಎಲ್ಲ ಮಿತ್ರರು ಮತ್ತು ಅವರ ಕುಟುಂಬದವರಿಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಹೇಳ್ತಾ, ನಾನು 1995ರಲ್ಲಿ ಆ ಶಾಲೆಗೆ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ನಾನು ಸೇರ್ಕೊಳ್ತೇನೆ. ವಿದ್ಯಾರ್ಥಿಗಳನ್ನ ಅಚ್ಚುಕಟ್ಟಾಗಿ ನನ್ನ ಕರ್ತವ್ಯವನ್ನ ನಿಭಾಯಿಸೋ ರೀತಿಯಲ್ಲೇನೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವಿನ ಏನು ಅಂತರ ಇದೆಯೋ ಆ ಅಂತರದಲ್ಲೇನೆ ಅವರನ್ನ ಶಿಕ್ಷೆಯನ್ನ ನೀಡಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಪರಿಪಾಠಗಳನ್ನೆಲ್ಲವನ್ನೂ ಕೂಡ ಕಲಿಸ್ತೇನೆ. ಇವತ್ತಿಗೆ ಈ ಕಾರ್ಯಕ್ರಮವನ್ನು ನೋಡಿದ್ರೆ ನಾನು ಕಲಿಸಿರ್ತಕ್ಕಂತಹ ವಿದ್ಯೆ ಸಾರ್ಥಕವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ಕ್ಷೇತ್ರಗಳಲ್ಲಿ, ಕೇವಲ ಡಾಕ್ಟ್ರು, ಇಂಜಿನಿಯರು, ಗಡಿ ಕಾಯ್ತಕ್ಕಂತಹ ಯೋಧರು, ಇಲಾಖೆಗಳಂತೆ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತಾವು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಹಾಗಾಗಿ ಇನ್ನು ಮುಂದಿನ ಬರ್ತಕ್ಕಂತಹ ಪೀಳಿಗೆಯವರೆಗೂ ಕೂಡ ನಾನು ಎಲ್ಲಿ ತನಕ ಆ ಶಾಲೆನಲ್ಲಿ ಇರ್ತೀನೋ ಆ ಶಿಸ್ತಿನ ಪಾಠವನ್ನ, ಅಂದು ಏನು 95ರಲ್ಲಿ ನಾನು ಕಲ್ತಿರ್ತಕ್ಕಂತಹ ಪಾಠವನ್ನ ಚಾಚೂ ತಪ್ಪದೆ ನಿರ್ವಹಿಸ್ತಾ ಇದ್ನೋ ಇವತ್ತಿಗೂ ಕೂಡ ಅದನ್ನ ನಿರ್ವಹಿಸ್ತಾ ಇದ್ದೀನಿ. ನನ್ನ ನಿವೃತ್ತಿಯ ತನಕನೂ ಕೂಡ ಇದನ್ನು ನಿರ್ವಹಿಸ್ತೇನೆ. ಉತ್ತಮವಾಗಿರ್ತಕ್ಕಂತಹ ಸಮಾಜವನ್ನು ಕಟ್ಟೋದಕ್ಕೆ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಅದರ ಜೊತೆಗೆ ವಿದ್ಯಾರ್ಥಿಗಳ ಸಹಕಾರನೂ ಕೂಡ ಇರಬೇಕು. ಹೀಗೆ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಈ ಗುರುವಂದನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ನನಗೆ ಒಂದು ಟೀಮು, ನನ್ನ ಹಳೆಯ ವಿದ್ಯಾರ್ಥಿ ಮಿತ್ರಗಳು ಶಾಲೆಗೆ ಬಂದ್ರು, ಕೇಳಿದ್ರು. ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಅವರ ಮನಸ್ಸಿಗೆ ನಿರಾಸೆ ಮಾಡ್ದಲೆ ಅದನ್ನ ಏನ್ ಫಾಲೋ ಅಪ್ ಮಾಡ್ಬೇಕು, ಅವ್ರು ಬಂದು ಒಂದು ಟೀಮು 10 ಜನ ಆಯ್ತು, 10, 20 ಆಯ್ತು, 20, 30, 40 ಹೀಗೆ ಎಲ್ಲರನ್ನೂ ಕೂಡ ಸೇರಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ತುಂಬು ಹೃದಯದಿಂದ ನಮ್ಮನ್ನೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಈ ಕಾರ್ಯಕ್ರಮವನ್ನ ನೆರವೇರಿಸಿದಿರ. ತಾಯಿ ಚಾಮುಂಡೇಶ್ವರಿ ನಿಮಗೆ ಉನ್ನತವಾಗಿರ್ತಕ್ಕಂತಹ ಆಯುರಾರೋಗ್ಯ, ಆಯಸ್ಸು, ನಿಮ್ಮ ಕುಟುಂಬದವರ ಶ್ರೇಯಸ್ಸು ಎಲ್ಲರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂತಹ ಆಶೀರ್ವಾದವನ್ನ ನೀಡ್ಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಡ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಧನ್ಯವಾದ.
ಮತ್ತು ಇಲ್ಲಿ ನಡೆದಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರರೇ ಮತ್ತು ಅವರ ಸಂಸಾರ ಸಂಬಂಧದವರೇ, ನಿಜವಾಗೂ ಈ ಕಾರ್ಯಕ್ರಮ ನೋಡಿ ನನಗೆ ಹೃದಯ ತುಂಬಿ ಬಂದಿದೆ. ಒಬ್ಬ ಮಗನು ತಾಯಿಗೆ ಮಾಡತಕ್ಕಂತಹ ಗೌರವಕ್ಕಿಂತ ಹೆಚ್ಚಾಗಿ ಇವತ್ತು ವಿದ್ಯಾರ್ಥಿ ಮಿತ್ರರು ಇಷ್ಟು ಚೆನ್ನಾಗಿ ಕರೆದು ಮನೆಗೆ ಬಂದು ಕರೆದು ಇಷ್ಟು ಸಂತೋಷವಾಗಿ ಇಷ್ಟು ಸಾಂಸ್ಕೃತಿಕವಾಗಿ ನಡೆಸಿದಾರಲ್ಲ, ಅದು ನಿಜವಾಗೂ ತುಂಬ ಸಂತೋಷ ತಂದಿದೆ. ಇಷ್ಟು ಜನರನ್ನ ಕೂಡಾಕಿದ್ದು ಒಂದು, ಮತ್ತು ಅಷ್ಟು ಆ ಕಾರ್ಯಕ್ರಮ ಆಯೋಜಿಸಿ ಎಲ್ಲರಿಗೂ ಇಷ್ಟ ಗೌರವ ತೋರಿಸಿದಿರಲ್ಲ, ಇದು ನಿಮ್ಮ ನಿಜವಾಗೂ ಸಂಸ್ಕೃತಿಗೆ ಪ್ರತೀಕವಾಗಿದೆ. ಈ ಗುರುಗಳಿಗೆ ಯಾವ ಥರ ವಂದನೆ ಮಾಡಿದ್ದರಿಂದ ನಿಮಗೆ ನಿಜವಾಗೂ ದೇವರು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ದೇವರು ನಿಮಗೆ ಎಲ್ಲ ಥರದಲ್ಲೂ ಆಯುಸ್ಸು, ಆರೋಗ್ಯ ಮತ್ತು ನಿಮಗೆ ಸಂಸಾರದ ಸುಖ ಶಾಂತಿ ಕೊಡಲಿ ಅಂತ ಹಾರೈಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಯಾವ ರೀತಿ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೃದಯಕ್ಕೆ ಪೂರ್ತ ತಟ್ಟಿಬಿಟ್ಟಿದೆ ಅದು. ಯಾಕೆ ಅಂದರೆ 30 ವರ್ಷದ ಹಿಂದಿನ ಒಂದು ಸಮಾಗಮ. ಆವತ್ತಿನ ದಿವಸ ನಿಮಗೆ ನಾವು ಎಷ್ಟು ಬೈದಿರ್ತೀವಿ, ಎಷ್ಟೆಷ್ಟೋ ಶಿಕ್ಷೆಯನ್ನು ಕೊಟ್ಟಿರ್ತೀವಿ, ಅದನ್ನೆಲ್ಲ ಮರೆತು ಇವತ್ತು ನೀವು ಉನ್ನತ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದೀರಾ, ಶಿಕ್ಷಕರಾಗಿದ್ದೀರಾ. ಆಮೇಲೆ ಅದಕ್ಕಿಂತ ದೊಡ್ಡ ವೃತ್ತಿಯಲ್ಲಿ ಇವತ್ತು ನಮ್ಮನ್ನು ನೀವು ಮಾತಾಡಿಸಿದಾಗ ಒಬ್ಬ ಶಿಕ್ಷಕನಿಗೆ ನಿಮ್ಮನ್ನು ನಮಗಿಂತ ಎತ್ತರದ ಸ್ಥಾನದಲ್ಲಿ ನಾವು ಕಂಡಾಗ ನಮಗೆಷ್ಟು ಸಂತೋಷ ಆಗುತ್ತೋ ಅದಕ್ಕಿಂತ ಒಂದು ಬೇರೆ ಸೌಭಾಗ್ಯನೂ ಇಲ್ಲ. ನಮ್ಮ ಮಕ್ಕಳು ಉನ್ನತ ಸ್ಥಾನವನ್ನು ಅಲಂಕರಿಸಿದಾಗ ಎಷ್ಟು ನಾವು ಸಂತೋಷ ಪಡ್ತೀವೋ ಅದಕ್ಕಿಂತ ಹೆಚ್ಚು ಸಂತೋಷವನ್ನು ಇವತ್ತು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಿವಿ ಮಾತು, ಚಿಕ್ಕ ವಯಸ್ಸು ಅವಾಗ ನೀವು ಯಾವ್ಯಾವುದೋ ರೀತಿ ನಡ್ಕೊಂಡಿರ್ತೀರ, ಒಬ್ಬರ ಮೇಲೆ ಒಬ್ರು ಕೋಪ, ಚಾಡಿ, ದ್ವೇಷ. ಈಗ ನಿಮ್ಗೆ ಅದೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ ಬಹುಶಃ. ಇವಾಗ ನೀವು ಅದೆಲ್ಲ ಮರ್ತು ಬಿಟ್ಟಿದ್ದೀರಾ. ಕೆಲವು ಮಕ್ಕಳು ಅಂತಹ ಸಂದರ್ಭದಲ್ಲಿ ಹಾಡು ಹೇಳ್ತಾ ಇದ್ದಿದ್ದು, ಒಳ್ಳೊಳ್ಳೆ ಕಥೆ ಹೇಳ್ತಾ ಇದ್ದಿದ್ದು, ಪ್ರೋಗ್ರಾಮ್ ಕೊಡ್ತಾ ಇದ್ದಿದ್ದು ಇವತ್ತು ನಮಗೆ ಹಸಿಯಾಗಿದೆ, ನಮ್ಮ ಹೃದಯದಲ್ಲಿ ನಿಂತಿದೆ. ಆ ದೀಪಿಕಂಗೆ ಹೇಳ್ದಲೆ ಆ ಬೃಂದಾವನದ ಹಾಡು ಹಾಡೇಮ್ಮ ಇವತ್ತು ನಾನು ಕೇಳಬೇಕು ಅಂತ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ಲು. 3 ವರ್ಷನೂ ಅದೇ ಹಾಡು ಹೇಳಿದ್ಲು, 2nd ಪ್ರೈಸು, 3rd ಪ್ರೈಸು, 1st ಪ್ರೈಸು ತಗೊಂಡ್ಲು. ಅಂತಹ ಒಂದು ಉನ್ನತ ಮಟ್ಟದಲ್ಲಿ ಇದ್ದೀರಾ. ಆದರೆ ನೋಡಿ, ಇವತ್ತು ನಾವು ಮಕ್ಕಳೇ ಅಂತಲೇ ಹೇಳ್ತೀವಿ. ನೀವು ಎಷ್ಟೇ ಉನ್ನತವಾಗಿ ಹೋದ್ರು ನಾವು ಈ ಬದುಕಿರೋ ತನಕ ನೀವು ನಮಗೆ ಮಕ್ಕಳೇ, ನಮ್ಮ ವಿದ್ಯಾರ್ಥಿಗಳೇನೇನೆ. ಎಂದಿಗೂ ಕೂಡ ಸತ್ಯವನ್ನು, ಧರ್ಮವನ್ನು ಬಿಡಬೇಡಿ. ಆ ಧರ್ಮವನ್ನು ನೀವು ಎಷ್ಟು ಕಾಪಾಡ್ತೀರೋ ಅದೇ ಧರ್ಮ ನಿಮ್ಮನ್ನು ಮುಂದಕ್ಕೆ, ನಿಮ್ಮನ್ನು ಮಾತ್ರ ಅಲ್ಲ ನಿಮ್ಮ ಕುಟುಂಬವನ್ನು, ಜೊತೆಗೆ ನಿಮ್ಮ ಕಣ್ಮಣಿಗಳು ನಿಮ್ಮ ಮಕ್ಕಳನ್ನು ರಕ್ಷಣೆ ಮಾಡುತ್ತೆ. ಹಾಗೆ ನಿಮ್ಮ ಕುಟುಂಬಕ್ಕೂ ನಿಮಗೂ ಇವತ್ತು ಯಾರ್ಯಾರು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮನ ನಡೆಸೋದಕ್ಕೆ 10 ಕೈಗಳು ಬೇಕು, ಪರಿಶ್ರಮ ಬೇಕು, ಅದೆಲ್ಲ ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅನ್ನೋದೇ ನನ್ನ ತುಂಬ ಆಸೆ ಪಡ್ತಾ ಇದ್ದೀನಿ. ಇದೇ ರೀತಿ ಮಾಡಿ. ಆದರೆ ಇಷ್ಟೊಂದು ನೀವು ಒದ್ದಾಡಿಕೊಂಡು ಮಾಡೋದು ಯಾಕೋ ನಮಗೆ ಮುಜುಗರವನ್ನು ಉಂಟು ಮಾಡಿಬಿಡ್ತು. ಏನೋ ಸರಳವಾಗಿ ಮಾಡಿದರೂ ಆಗ್ತಿತ್ತು, ಮಾಡಿರೋ ತಪ್ಪಲ್ಲ. ಆದರೆ ಸತ್ಯ, ಧರ್ಮ ಅಂತ ನಾನು ಹೇಳೋದ್ನಲ್ಲ, ಒಬ್ಬರ ಮೇಲೆ ಒಬ್ಬರು ಎಂದಿಗೂ ದ್ವೇಷ ಮಾಡಬೇಡಿ. ಒಂದು ಸಣ್ಣ ತಪ್ಪು ನಡೆದ್ರು ಕ್ಷಮಿಸ್ಬಿಟ್ಟು ಸ್ನೇಹಿತರಂತೆ ಕಾಣಿ, ಅವರನ್ನು ನಿಮ್ಮ ಒಂದು ಸ್ಥಾನಕ್ಕೆ ಬರಹಂಗೆ ಮಾಡಿ. ಆದ್ದರಿಂದ ನಿಮಗೂ ಒಳ್ಳೆಯದು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೆ ದೇವರು ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ನನ್ನ ತುಂಬ ಹೃದಯದ ಒಂದು ಧನ್ಯವಾದವನ್ನು ಹೇಳ್ತೀನಿ ಮತ್ತು ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ, ಕುಟುಂಬ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸ್ತೇನೆ. ಮೊದಲಿಗೆ ನಾನು ಏನು ಹೇಳಬೇಕು ಅಂದರೆ, ಮೊದಲು ನಾನು 95ನೇ ಇಸ್ವಿಯಲ್ಲಿ ಯಾವಾಗ ಕೆಲಸಕ್ಕೆ ಸೇರಿದ್ನೋ ಆಗಲೇ ಆ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳಾದರು. ಆದರೆ ಇವತ್ತು ನನಗೆ ಅವರೆಲ್ಲರೂ ಮಕ್ಕಳಾಗ್ಬಿಟ್ಟಿದ್ದಾರೆ. ಮಗಳು, ಮಗ ಮತ್ತು ಮಕ್ಕಳೆಲ್ಲ ನನ್ನ ಮಕ್ಕಳು ಥರನೇ ಕಾಣಿಸ್ತಾ ಇದ್ದಾರೆ. ಒಂದು ಕುಟುಂಬ ವರ್ಗ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ನೋಡಿ ನಾನು ಇವಾಗ ಸಂತೋಷ ಪಡ್ತಾ ಇದ್ದೀನಿ. ನನ್ನ ಜೀವಮಾನದಲ್ಲಿ ಹಲವಾರು 3-4 ಘಟನೆಗಳು ನಾನು ಎಲ್ಲ ಕಡೆ ಹೆಸರಿಸ್ತೀನಿ, ಮರೆಯಲಾರದ ಸಂದರ್ಭ ಅಂತೇಳಿ. ಮೊದಲಿಗೆ ನಮ್ಮ ಮನೆಯವರು ಅರ್ಕಲ್ಗೂಡು ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾದಂತಾಗ ಒಂದು, 2ನೇದು
ಅಭಿನಂದನಾ ಗ್ರಂಥ ಬಿಡುಗಡೆ ಆಗಿದ್ದು. ಮೂರನೇದು ನಾನು ನಿವೃತ್ತಿ ಆದಾಗ ಅವರು ನನಗೆ ಅಂತ ಹೇಳಿ ಒಂದು ಕನ್ನಡ ಚಂದೋರಂಗ ಪುಸ್ತಕ ಬಿಡುಗಡೆ ಮಾಡಿದ್ರು. ಆ 3 ಘಟನೆಗಳು ಸದಾಕಾಲ ನೆನಪಲ್ಲಿರುತ್ತೆ. ಆ ಘಟನೆಯ ಜೊತೆಗೆ ಇವತ್ತು ನಡೀತಾ ಇದೆಯಲ್ಲ ಈ ಸಮಾರಂಭ, ಆ ಗುರುವಂದನಾ ಕಾರ್ಯಕ್ರಮ ನನ್ನ ಜೀವಮಾನದಲ್ಲಿ ಮರೆಯಲಾರದಂಥ ಒಂದು ಅನುಭವ. ನೆಕ್ಸ್ಟ್ ಎಲ್ಲಾದರೂ ಸೇರಿಸ್ಬೇಕು ಅಂದರೆ ಈ ಅನುಭವವನ್ನು ಸೇರಿಸಲೇ ನಾವು ಬರೆಯೋದಕ್ಕೆ ಪ್ರಾರಂಭಿಸ್ತೇನೆ. ಅವ್ರು ಹೇಳಿದ್ರು, ಎಲ್ಲ ವಿದ್ಯಾರ್ಥಿಗಳು ಹುಡ್ಕೊಂಡು ಮನೆ ಹತ್ರ ಬಂದಾಗ ನಿನ್ನಂಥ ಭಾಗ್ಯಶಾಲಿನೇ ಇಲ್ಲ ಅಂದ್ಬಿಟ್ರು. ಯಾಕೆ ಅಂದರೆ ನಮ್ಮ ಮನೆಯವರು ಪ್ರೊಫೆಸರ್ ಆಗಿ ನಿವೃತ್ತಿ ಹೊಂದಿದ್ರು, ಇಂಥ ಒಂದು ಅವಕಾಶ ದೊರಕಿಲ್ಲ. ಆದರೆ ನನಗೆ ನಾವು ಪ್ರೌಢಶಾಲೆಯಲ್ಲೇ ನಿವೃತ್ತಿ ಹೊಂದಿದ್ರು, ಇಂಥ ಒಂದು ನಿನಗೆ ಅವಕಾಶ ಸಿಕ್ಕಿದೆಯಲ್ಲ, ಇದಕ್ಕಿಂತ ನಿನಗೆ ಸೌಭಾಗ್ಯ ಇನ್ನೇನು ಬೇಕು, ಅಂಥ ವಿದ್ಯಾರ್ಥಿಗಳನ್ನ ನೀನು ಪಡ್ಕೊಂಡಿದೀಯಾ ಅಂತೇಳಿ ತುಂಬ ಸಂತೋಷಪಟ್ಟರು. ಮತ್ತು ಮಕ್ಕಳಿಗೂ ಕೂಡ ಹೇಳಿದ್ರು, ಈಗಿನ ಕಾಲದಲ್ಲಿ ಈ ಥರ ಮಕ್ಕಳು ಬಂದು ಸನ್ಮಾನ ಮಾಡ್ತಾರಲ್ಲ ಗುರುಗಳಿಗೆ, ಅದಕ್ಕೆ ನಿಜವಾಗ್ಲೂ ನಾವು ಧನ್ಯತಾ ಭಾವವನ್ನು ಹೊಂದಬೇಕು ಅಂತ ಹೇಳಿ ಆ ಧನ್ಯತೆಯನ್ನು ನಾನು ಇವತ್ತು ಅನುಭವಿಸ್ಬಿಟ್ಟಿದ್ದೀನಿ. ಆ ಪುಷ್ಪ ವೃಷ್ಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನನಗೆ ಎಂಥ ಒಂದು ಸಂತೋಷದ ಅನುಭವ ಆಯಿತು ಅಂದರೆ ಅದನ್ನು ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ, ನಾವೇ ಅನುಭವಿಸ್ಬೇಕು. ಅದನ್ನು ಎಲ್ಲ ವಿದ್ಯಾರ್ಥಿಗಳು ನನಗೆ ತಂದುಕೊಟ್ಟಿದ್ದರಿಂದ ಅವರಿಗೆ ನಾನು ಮನಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ತಲುಪಿಸ್ತೇನೆ. ಇನ್ನು ಒಂದೇ ಒಂದು ಕೊನೆಯಲ್ಲಿ ಹೇಳಬೇಕು ಅಂದರೆ, ನಾನು ನಿವೃತ್ತಿ ಆದಂಥ ಸಮಯದಲ್ಲಿ ಇಲ್ಲೆಲ್ಲ ಇದ್ದಾರೆ ಒಂದಿಬ್ಬರು ಟೀಚರ್ಸ್ ನನ್ನ ಜೊತೆಲೇ ಇರೋರು. ಆವಾಗ ಕರೋನಾ ಸಂದರ್ಭ, ಒಂದು ವಿದ್ಯಾರ್ಥಿಗಳು ಕೂಡ ಆ ಸಮಾರಂಭದಲ್ಲಿ ಇರಲಿಲ್ಲ. ಬರೀ ನಮ್ಮ ಸ್ಟಾಫು ಮತ್ತು ಆಡಳಿತ ಮಂಡಳಿಯವರಿದ್ದರು. ಆಗ ನಾನು ಆ ನಿವೃತ್ತಿ ಸನ್ಮಾನವನ್ನು ಸ್ವೀಕರಿಸಿದ್ದೆ. ಇವತ್ತು ನನ್ನ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಗಳು 95ನೇ ಇಸ್ವಿಯವರಿಂದ ಮತ್ತೆ ನಾನು ಒಂದು ಗುರುವಂದನಾ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ್ನಲ್ಲ, ಅದು ನನ್ನ ಸೌಭಾಗ್ಯ. ಅವರು ಬರೀ ವಿದ್ಯಾರ್ಥಿಗಳಲ್ಲ, ಅವರ ಕುಟುಂಬ ವರ್ಗದವರ ಜೊತೆಯಲ್ಲಿ ನಾನಿವತ್ತು ಆ ಒಂದು ಸನ್ಮಾನಕ್ಕೆ ಯೋಗ್ಯಳಾಗಿದ್ದು ನನ್ನ ಜೀವನದಲ್ಲಿ ನಾನು ಒಂದು ಮರೆಯಲಾರದ ಘಟನೆ ಅಂತ ಭಾವಿಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲಿರುವಂಥ ಎಲ್ಲ ಗುರುಗಳಿಗೆ ನಮಿಸುತ್ತಾ, ಇಲ್ಲಿ ಬಂದಿರುವಂಥ ಎಲ್ಲ ಬಂಧುಗಳಿಗೆ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ನಾವು 1995ನೇ ಇಸ್ವಿಲಿ ವಿದ್ಯಾವರ್ಗ ಪ್ರೌಢಶಾಲೆಗೆ ಎಲ್ಲ ಸೇರಿದೋ. ಅಂದರೆ 30 ವರ್ಷದ ಹಿಂದೆ ನಾವು ಜಾಯ್ನ್ ಆಗಿದ್ದಂಥದ್ದು. ಮತ್ತು ಇವತ್ತು ನಮ್ಮ ಈ ಸ್ಟೇಜ್ ಮೇಲೆ ಇಷ್ಟೂ ಜನ ಶಿಕ್ಷಕರು ನಾವು ನೋಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಅದು ನಮ್ಮ ಭಾಗ್ಯ. ಅದು ಇಷ್ಟು ಜನ ಶಿಕ್ಷಕರ ನಾವು ನಮ್ಮ ಟೀಚರ್ಸ್ನ 95, 96, 97ನೇ ಇಸ್ವಿಲಿ ನಾವು ಸ್ಟೇಜು ಇಲ್ಲ ಫಂಕ್ಷನ್ನು ಮತ್ತು ವಿದ್ಯಾವರ್ಗ ಶಾಲೆ ಅವಾಗ ನೋಡಿದ್ದು, ಮತ್ತು ಇವಾಗ ನೋಡ್ತಾ ಇದ್ವಿ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದು. ಮತ್ತು ಇಷ್ಟೂ ಜನ ಶಿಕ್ಷಕರು ನಮಗೆ ಎಲ್ಲ ಒಟ್ಟಿಗೆ ನಾವು ಕೊಟ್ಟಂಥ ಇನ್ವಿಟೇಷನ್ಗೆ ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಇಲ್ಲಿ ಬಂದು ಈ ಒಂದು ಸನ್ಮಾನ ಗುರುವಂದನಾ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದೀರಾ. ಇದಕ್ಕೆ ನಾವೆಲ್ಲ 95ನೇ ಸಾಲಿನ ಎಲ್ಲ ನಮ್ಮ ವಿದ್ಯಾರ್ಥಿಗಳು ತುಂಬ ಹೃದಯದಿಂದ ತಮಗೆ ಧನ್ಯವಾದನ ಅರ್ಪಿಸ್ತೇವೆ ಮೇಡಮ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಕಾರಣಕರ್ತರು ನಿಜವಾಗ್ಲೂ 4 ಜನ. ಯಾಕಂದರೆ ನಾರಾಯಣ್, ವಸಂತ್, ರಾಘವೇಂದ್ರ ಮತ್ತು ರಮೇಶ್, ಈ 4 ಜನ ಸೇರಿ ಒಂದು ಪೂರ್ವಭಾವಿ ಸಭೆ ಅಂತೇಳಿ ಒಂದು 3-4 ಬಾರಿ ನಮ್ಮ ವಿದ್ಯಾವರ್ಗ ಪ್ರೌಢಶಾಲೆಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ರು. ಅವಾಗೆಲ್ಲ ನಮಗೆ ಕರೆದ್ರು, ಬಟ್ ನಮ್ಮ ಬರೋಕ್ಕಾಗಲಿಲ್ಲ. ಆದರೂ ಕೂಡ ನಾವು ಹೇಳ್ದೋ, ನೋಡಪ್ಪ ನೀವು ಕಾರ್ಯಕ್ರಮ ಮಾಡಿ, ನಿಮ್ಮ ಬೆನ್ನು ಹಿಂದೆ ನಾವು ನಿಲ್ತೀವಿ, ನಾವೆಲ್ಲ ನಿಂತು ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ದೋ. ಇದರ ಮುಂದಾಳತ್ವವನ್ನು ಆ 4 ಜನ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಾವು ತಮ್ಮ ಕುಟುಂಬ ಸಮೇತರಾಗಿ ಜೊತೆಗೆ ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದಿದ್ದೀರ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮೊಮ್ಮಕ್ಕಳು ದಯಮಾಡಿ ನಮ್ಮ ದೀಪಕ್ ರವ್ರಿಗೆ ನಾನು ಇನ್ನೊಂದು 10 ನಿಮಿಷ ಮಾತ್ರ ಗುರುಗಳನ್ನ ತಗೊಳ್ತೀನಿ, ಆಮೇಲೆ ಅವ್ರಿಗೆ ಊಟದ ಅವಕಾಶ ಮಾಡಿಕೊಡ್ತೀನಿ. ಏನಂತಂದರೆ ಗುರುಗಳು ಮುಂದೆ ಆಸೀನರಾಗಬೇಕಂತ ಕೇಳ್ಕೊಳ್ತೀನಿ. ದಯಮಾಡಿ 10 ನಿಮಿಷ ಚೇರೆತ್ಬಿಡಿ. ಒಂದು ಸ್ವಾಗತ ನೃತ್ಯ ಇದೆ, ಅದಾದ ತಕ್ಷಣ ಗುರುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ನಾವು
ಆಯೋಜನೆ ಮಾಡೋ ಪ್ರಯತ್ನ ಪಟ್ಟಿದ್ದೀವಿ ಅಂತ ಒಂದು 10 ನಿಮಿಷಗಳ ಕಾಲ ದಯವಿಟ್ಟು ಸಮಯ ಕೊಡ್ಬೇಕಂತ ಕೇಳ್ಕೊಳ್ತೇನೆ. ನಾವೇನೇ ಒಂದು ಕಾರ್ಯಕ್ರಮ ಮಾಡಲಿ, ಒಂದು ಬರ್ತ್ಡೇ ಮಾಡಲಿ, ಸುರೇಶ್ ಸರ್ ನಮ್ಮ ಗ್ರೂಪಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಬರ್ತ್ಡೇಗಾಗಲಿ ಮತ್ತೊಂದಕ್ಕಾಗಲಿ ವಿಶ್ ಮಾಡ್ತಾರೆ. ಮತ್ತು ಯಾರದೇ ಒಂದು ಹಾಸ್ಪಿಟ್ಲಿಗೆ ಏನೋ ಒಂದು ಪ್ರಾಬ್ಲಮ್ ಆದರೂ ಸುರೇಶ್ ಸರ್ಗೆ ಕಾಲ್ ಮಾಡಿದ ತಕ್ಷಣ ಅರ್ಧ ಗಂಟೆ ಒಳಗೆ ಅಲ್ಲಿ ಇರ್ತಾರೆ. ಯಾವಾಗಲೂ ಅವ್ರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿ ಕಡೆಗಳಿಂದ ತುಂಬ ಹೃದಯಗಳು. ಮತ್ತು ಇನ್ನೂ ನಾವು ನೆಕ್ಸ್ಟು ಸರ್ಗಳನ್ನ ಗ್ರೂಪಲ್ಲಿ ಆ್ಯಡ್ ಮಾಡೋದು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಬೇರೆ ಯಾವುದೋ ಗ್ರೂಪಲ್ಲಿ ಮೆಸೇಜ್ಗಳನ್ನ ಹಾಕ್ಬಿಡಿ. ಒಳ್ಳೊಳ್ಳೆ ಮೆಸೇಜ್, ಬರ್ತ್ಡೇದು ಏನು ಹಾಕ್ತೀರಾ ಈ ಥರದ್ದೇನೋ ಒಂದು ಹಾಕಿ ಒಳ್ಳೊಳ್ಳೆ ಸಮಾರಂಭದಾಗಿ ಅಂತ ಕೇಳ್ಕೊತೀನಿ ಎಲ್ಲರ ಹತ್ರನೂ.
ದಿಮಿಟ ತಕ್ಕ ದಿಮಿ ಕಿಟ ಕಿಟ ತೋಂ 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 ತದಿ ಕಿಟ ತಕ್ಕಿ ಕಿಟ ತಕ್ಕ ತೋಂ ದಿಮಿಟ ದಿಮಿಟ ತಕ್ಕ ತದಿ ಕಿಟ ತಕ್ಕ ತೋಂ 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 ತದಿ ಕಿಟ ತಕ್ಕ ತೋಂ ದಿಮಿಟ ದಿಮಿಟ ತಕ್ಕ ದಿಮಿ ಕಿಟ ಕಿಟ ಓಂ ಓಂ ದರಿ ಕಿಟ ಕಿಟ ತೋಂ ದಿಮಿಟ ದಿಮಿಟ ತಕ್ಕ ದಿಮಿ ಕಿಟ ಕಿಟ ಓಂ ಓಂ ದರಿ ಕಿಟ ಕಿಟ ತೋಂ ಮದಂಗ ಮುನಿವರ ವಂದಿತ ಈಶಾ ನನ್ನ ನೆಚ್ಚಿನ ಕುಚುಕು ಗೆಳೆಯ ನಾರಾಯಣ ಸ್ವಾಮಿ ಅವರ ಮಕ್ಕಳು ಇಬ್ಬರಿಗೂ ಧನ್ಯವಾದಗಳು. ನೃತ್ಯವನ್ನು ಮಾಡಿದಂಥ ಸಿಂಚನ ಮತ್ತು ಚಂದನಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಇನ್ನು ಗುರುಗಳಿಗೆ ಕೇವಲ 10 ನಿಮಿಷ ಮಾತ್ರ ಟೈಮ್ ತೊಗೊಂಡು ಅವರಿಗೆ ಊಟಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಏನಂದರೆ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ಥರ ಪ್ರಾರಂಭ ಮಾಡಿದೋ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಏನೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ತುಣುಕು ಮಾಡಿದ್ದೀವಿ, ಒಂದು 10 ನಿಮಿಷ. ದಯಮಾಡಿ ಎಲ್ಲರೂ ಒಂದು 10 ನಿಮಿಷ ಈ ವಿಡಿಯೋನ ನೋಡಿ, ಖುಷಿ ಆದರೆ ಚಪ್ಪಾಳೆ ತಟ್ಟಿ, ಸಮಸ್ಯೆ ಏನಾದರೂ ಇದ್ದರೆ ಅಥವಾ ತಿದ್ಕೊಳ್ಳೋದಿದ್ರೆ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತೀವಿ. ಒಂದು ಏನು ಈ ಕಾರ್ಯಕ್ರಮ ಮಾಡೋಕ್ಕೆ ಏನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದು ಒಂದು 10 ನಿಮಿಷ ಮಾಡಿದ್ವಿ. ದಯವಿಟ್ಟು ನಿಶಬ್ದವಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಚಪ್ಪಾಳೆ ಸಿಗುತ್ತೆ ಅನ್ಕೋತೀನಿ. ದಯವಿಟ್ಟು ವಿಟಿ